ಡಾಕ್ಟ್ರೆ ನನಗೆ ತುಂಬ ಎಸಿಡಿಟಿ, ಎದೆ ಉರಿ ಆಗ್ತದೆ, ಹೊಟ್ಟೆ ನೋವು ಬರುವಂಥದ್ದು, ಇದೆಲ್ಲ ಈ ಹೈಪರ್ ಎಸಿಡಿಟಿ ಅಂತ ಹೇಳುವಂತ ಒಂದು ಕಾಯಿಲೆಯ ಲಕ್ಷಣ. ಬಿಕಾಸ್ ನಿಮ್ಮ ರುಟೀನ್ ಅಲ್ಲಿ ನೀವು ಮಾಡುವಂತ ಬೇರೆ ಬೇರೆ ತಪ್ಪುಗಳಿಂದಾಗಿ ನಮ್ಮ ದೇಹದಲ್ಲಿ ಈ ಹೈಪರ್ ಎಸಿಡಿಟಿ ಅಂತ ಹೇಳುವಂತ ಒಂದು ತೊಂದರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಇರೆಗ್ಯುಲರ್ ಈಟಿಂಗ್ ಆಫ್ ಫುಡ್ ಉಂಟಲ್ಲ, ಇದು ನಮಗೆ ಹೈಪರ್ ಎಸಿಡಿಟಿಗೆ ಕಾರಣ ಆಗಿರ್ತದೆ. ಆಗಾಗ ಯಾರು ಕಾಫಿ ಕುಡಿತಾರೆ ಅಂತವರಿಗೆ ಈ ಹೈಪರ್ ಎಸಿಡಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಡೈರೆಕ್ಟ್ ಊಟ. ಸೊ ತುಂಬಾ ಪೇಷಂಟ್ ಬಂದು ಏನ್ ಹೇಳ್ತಾರೆ, ಸರ್ ನಾನು ರಾತ್ರಿ ಮಲಗಿದೆ, ಬೆಳಿಗ್ಗೆ ಹೇಳುವಾಗ ಎದೆ ಉರಿ ಇತ್ತು, ಅದೇ ರೀತಿ ಗಂಟ್ಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಆದಾಗಿತ್ತು. ದ ಮೇನ್ ಕಾರಣ ಏನು? ಇಂದಿನ ನಮ್ಮ ಟಾಪಿಕ್ ಹೈಪರ್ ಎಸಿಡಿಟಿ, ಆಮ್ಲಪಿತ್ತ, ಅಥವಾ ನಾವು ಕಾಮನ್ ಆಗಿ ನಾವು ನೋಡುವಾಗ ಎಸಿಡಿಟಿ ಅಂತ ಹೇಳ್ತೇವೆ, ಅದೇ ಎದೆ ಉರಿ. ಇದೆಲ್ಲ ಬರುವಂಥ ಲಕ್ಷಣಕ್ಕೆ ನಾವು ಆಮ್ಲಪಿತ್ತ ಅಥವಾ ಹೈಪರ್ ಎಸಿಡಿಟಿ ಅಂತ ಹೇಳ್ತೇವೆ. ನಾವೆಲ್ಲ ಸಾಮಾನ್ಯವಾಗಿ ಈ ಒಂದು ಲಕ್ಷಣವನ್ನು ನಮ್ಮ ಪ್ರಾಕ್ಟೀಸಲ್ಲಿ ನಾವು ಕಾಣ್ತೇವೆ. ಯಾವುದೊಂದು ಪೇಷಂಟ್ ಬಂದಾಗ ನಾವು ಕನ್ಸಲ್ಟ್ ಮಾಡಿದಾಗ, ಡಾಕ್ಟ್ರೆ ನನಗೆ ತುಂಬ ಎಸಿಡಿಟಿ, ಎದೆ ಉರಿ ಆಗ್ತದೆ, ಹೊಟ್ಟೆ ಊದಿದಾಗ ಆಗ್ತದೆ, ಇದೆಲ್ಲ ಕಾಮನ್ ಆಗಿ ಬರುವಂಥ ಲಕ್ಷಣಗಳು. ಸೊ ಈ ಹೈಪರ್ ಎಸಿಡಿಟಿ ಏನು, ಅದಕ್ಕೆ ಕಾರಣ ಏನು, ಅದನ್ನು ಹೇಗೆ ನಾವು ಆಯುರ್ವೇದದ ಮೂಲಕ ಮ್ಯಾನೇಜ್ ಮಾಡ್ಬೋದು ಅಥವಾ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ಇವತ್ತು ತಿಳ್ಕೊಳ್ಳೋಣ. ಸೊ ಈ ಹೈಪರ್ ಎಸಿಡಿಟಿ ಅಥವಾ ನಮ್ಮ ಹೊಟ್ಟೆಯ ಒಳಭಾಗದಲ್ಲಿ, ಅಂದರೆ ನಮ್ಮ ಸ್ಟೊಮಕಲ್ಲಿ ಈ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳುವಂಥ ಅಂಶ ಉತ್ಪತ್ತಿ ಆಗ್ತದೆ. ಇದರದ್ದು pH ಅರೌಂಡ್ 3.5 ವರೆಗೆ ಇರ್ತದೆ. ಅಂದರೆ ಅಷ್ಟು ಆಸಿಡಿಟಿ ಇರ್ತದೆ, ಅಷ್ಟು ಆಸಿಡ್ ಇರ್ತದೆ. ಅದು ಯಾವತ್ತೂ ಹೊಟ್ಟೆಯ ಒಳಗೆ ಇರಬೇಕು, ಹೊಟ್ಟೆಯ ಹೊರಗೆ ಬರಬಾರ್ದು. ಯಾವಾಗ ಅಲ್ಲಿ ಉತ್ಪತ್ತಿ ಆಗುವಂಥ ಪ್ರಮಾಣ ಜಾಸ್ತಿ ಆಗ್ತದೆ, ಹೈಪರ್ ಎಸಿಡಿಟಿ ಉತ್ಪತ್ತಿ ಜಾಸ್ತಿ ಆಗ್ತದೆ, ಆವಾಗ ನಮಗೆ ಅಲ್ಲಿ ಎದೆಗೆ ಬರುವಂಥದ್ದು ಅಥವಾ ನಮ್ಮ ಇಸೋಫೇಗಸ್ ಅಂತ ಹೇಳ್ತೇವೆ, ಅಂದರೆ ಗ್ಯಾಸ್ಟ್ರೋ ಇಸೋಫೇಗಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಮುಖ್ಯವಾಗಿ ಯಾವಾಗ ಹೊಟ್ಟೆಯ ಭಾಗದ ಒಳಗಿರುವಂಥ ಈ ಆ್ಯಸಿಡ್ ಯಾವಾಗ ಮೇಲೆ ನಮ್ಮ ಸ್ಪಿಂಕ್ಚರದ್ದು ಇಲಾಸ್ಟಿಸಿಟಿ ಕಮ್ಮಿಯಾಗಿ ಎದೆಗೆ ಬರ್ತದೆ, ಆವಾಗ ಅದಕ್ಕೆ ಹೈಪರ್ ಎಸಿಡಿಟಿ, ಅಲ್ಲಿ ಉತ್ಪತ್ತಿಯಾದಂತಹ ಅಂಶಗಳು ಜಾಸ್ತಿಯಾಗಿ ಎದೆಗೆ ಬಂದು ಅಲ್ಲಿ ಹಾರ್ಟ್ ಬರ್ನ್, ಅಂದರೆ ಎದೆ ಉರಿ ಆಗುವಂಥದ್ದು. ಹಾರ್ಟ್ ಬರ್ನ್ ಅಂದರೆ ಹಾರ್ಟಲ್ಲಿ ಬರ್ನ್ ಆಗುವಂಥದ್ದಲ್ಲ, ಬಟ್ ಯು ಫೀಲ್ ದ್ಯಾಟ್ ಲೈಕ್ ಹಾರ್ಟಲ್ಲಿ ಏನೋ ಬರ್ನ್ ಆದಾಗೆ, ಉರಿ ಆದಾಗೆ, ಅಥವಾ ಬೆಲ್ಚಿಂಗ್ ಬರುವಂಥದ್ದು, ಬರ್ಪಿಂಗ್ ಬರುವಂಥದ್ದು, ಅಥವಾ ಸೋರ್ ಥ್ರೋಟ್ ಅಂತ ಹೇಳ್ತೇವೆ, ಅಂದರೆ ನಮ್ಮ ಗಂಟ್ಲಲ್ಲಿ ಸಹ ನೋವು ಬರುವಂಥದ್ದು. ಇದು ಸಾಮಾನ್ಯವಾಗಿ ಕಾಣುವಂಥ ಲಕ್ಷಣಗಳು. ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತದೆ, ಕೆಲವರಿಗೆ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಬರ್ತದೆ, ಅಥವಾ ಹೊಟ್ಟೆ ನೋವು ಬರುವಂಥದ್ದು. ಇದೆಲ್ಲ ಈ ಹೈಪರ್ ಎಸಿಡಿಟಿ ಅಂತ ಹೇಳುವಂಥ ಒಂದು ಕಾಯಿಲೆಯ ಲಕ್ಷಣ. ಇದಕ್ಕೆ ಮುಖ್ಯವಾಗಿ ಕಾರಣಗಳು, ಬೇರೆ ಬೇರೆ ಕಾರಣಗಳಿರ್ತದೆ. ನಮ್ಮ ದೇಹದಲ್ಲಿ ನಾವು ತಿನ್ನುವಂಥ ಆಹಾರಗಳಿರ್ಬೋದು, ನಾವು ಮಾಡುವಂಥ ಕೆಲವು ವಿಹಾರಗಳಿರ್ಬೋದು, ಇದು ಮುಖ್ಯವಾಗಿ ಇರುವಂಥ ಕಾರಣಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ಪೋಷಕಾಂಶಗಳು ನಾವು ಆಹಾರದ ಮೂಲಕನೇ ತಿನ್ನಬೇಕು, ಆಹಾರದ ಮೂಲಕನೇ ಬರಬೇಕು. ಒಂದು ವಿಟಮಿನ್ ಮಾತ್ರೆ ತಿನ್ನೋದು, ಒಂದು ಇನ್ನೊಂದು ಮಾತ್ರೆ ತಿನ್ನೋದು ಖಂಡಿತವಾಗಿ ಒಳ್ಳೆಯದಲ್ಲ. ನಮ್ಮ ಆಹಾರ ಯಾವಾಗ ನಮಗೆ ಕಾಯಿಲೆ ಬಂದಿರ್ತದೆ, ಯಾವಾಗ ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ, ಆವಾಗ ಮಾತ್ರ ನಾವು ಬೇರೆ ಬೇರೆ ಸಪ್ಲಿಮೆಂಟ್ ಮಾಡಬೇಕಲ್ಲದೆ, ನಮಗೆ ಕಾಯಿಲೆ ಇಲ್ಲದಾಗ ಈ ಥರ ಸಪ್ಲಿಮೆಂಟ್ ತಗೊಳ್ಳೋದು ಖಂಡಿತವಾಗಿ ಒಳ್ಳೆಯದಲ್ಲ. ಸೊ ನಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು, ಜೀರ್ಣ ಆಗಿ ನ್ಯೂಟ್ರಿಯೆಂಟ್ಗಳು ನಮ್ಮ ದೇಹಕ್ಕೆ ಹೋಗಬೇಕು, ಮತ್ತು ಮಲ ಆಗಿ ಮೋಷನ್ ಆಗಿ ಹೋಗಬೇಕು. ಯಾವಾಗ ಈ ಸಿಸ್ಟಮ್ ಕರೆಕ್ಟ್ ಇರ್ತದೆ, ಯಾರಿಗೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಗೊತ್ತಿರ್ತದೆ, ಅಂಥವರಿಗೆ ಖಂಡಿತವಾಗಿ ಬೇರೆ ಬೇರೆ ಕಾಯಿಲೆಗಳು ಬರುವುದಿಲ್ಲ. ಬಿಕಾಸ್ ನಿಮ್ಮ ರುಟೀನಲ್ಲಿ ನೀವು ಮಾಡುವಂಥ ಬೇರೆ ಬೇರೆ ತಪ್ಪುಗಳಿಂದಾಗಿ ನಮ್ಮ ದೇಹದಲ್ಲಿ ಈ ಹೈಪರ್ ಎಸಿಡಿಟಿ ಅಂತ ಹೇಳುವಂಥ ಒಂದು ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೈಪರ್ ಎಸಿಡಿಟಿಗೆ ಬೇರೆ ಬೇರೆ ಕಾರಣಗಳಿರ್ತದೆ, ಅದನ್ನು ಉಲ್ಬಣ ಮಾಡುವಂಥ ಬೇರೆ ಬೇರೆ ಕಾರಣ ಇರ್ತದೆ. ನಾವು ಮಾಡುವಂಥ ಸ್ಮೋಕಿಂಗ್ ಇರ್ಬೋದು, ಅಥವಾ ಆಲ್ಕೋಹಾಲ್, ಅಂದರೆ ಇಂಡ್ಯೂಸ್ ಆಲ್ಕೋಹಾಲ್, ತುಂಬ ಆಲ್ಕೋಹಾಲ್ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಲ್ಯಾಕ್ ಆಫ್ ಸ್ಲೀಪ್, ನಿದ್ದೆ ಕಮ್ಮಿ ಆಗುವಂಥದ್ದು ಇರ್ಬೋದು. ಇದೆಲ್ಲ ಮೇಯ್ನ್ ಆಗಿರುವಂಥ ನಮ್ಮ ಹೈಪರ್ ಎಸಿಡಿಟಿಗೆ ಕಾರಣಗಳು. ಅದೇ ರೀತಿ ಸಕ್ಕರೆಯಲ್ಲಿ ಮಾಡಿದಂಥ ಆಹಾರಗಳನ್ನು ಜಾಸ್ತಿ ತಿನ್ನೋದು, ಸ್ವೀಟ್ಸ್ ಇರ್ಬೋದು, ಇದೆಲ್ಲ ಜಾಸ್ತಿ. ಅಂದರೆ ಸ್ವೀಟ್ ಅಂತ ಹೇಳುವಂಥದ್ದು ಬಾಯಿಗೆ ಮಾತ್ರ ಮಧುರ, ದೇಹಕ್ಕೆ ಅದು ತುಂಬ ಹಾಳು. ಸೊ ಯಾವತ್ತು ಈ ಕ್ರಿಸ್ಟಲ್ ಶುಗರಲ್ಲಿ ಮಾಡಿದಂಥ ಸ್ವೀಟ್ ಯಾವತ್ತು ಈ ಹೈಪರ್ ಎಸಿಡಿಟಿಗೆ ಖಂಡಿತವಾಗಿ ಒಳ್ಳೆಯದಲ್ಲ. ಅಥವಾ ತುಂಬ ಖಾರ ತಿನ್ನೋದು, ತುಂಬ ಖಾರ, ಕಟು ಆಹಾರಗಳನ್ನು ಜಾಸ್ತಿ ತಗೊಳ್ಳೋದು, ಇದೆಲ್ಲ ನಮ್ಮ ಹೈಪರ್ ಎಸಿಡಿಟಿಯನ್ನು ಜಾಸ್ತಿ ಮಾಡ್ತದೆ.
ಅದೇ ರೀತಿ ನಾವು ತುಂಬ ಫಾಸ್ಟಿಂಗ್ ಮಾಡುವಂಥದ್ದು, ಬೆಳಿಗ್ಗೆ ಒಮ್ಮೆ ತಿನ್ನಲಿಕ್ಕಿಲ್ಲ ಅಥವಾ ಮಧ್ಯಾಹ್ನ ಡೈರೆಕ್ಟಾಗಿ ತಿನ್ನೋದು, ತುಂಬ ಲಾಂಗ್ ಟೈಮ್ ಫಾಸ್ಟಿಂಗ್ ಮಾಡುವಂಥದ್ದು ಹ್ಯಾಬಿಟ್, ಅಥವಾ ಇರೆಗ್ಯುಲರ್ ಆಗಿ ತಿನ್ನೋದು, ಬೆಳಿಗ್ಗೆ ಒಮ್ಮೆ ತಿನ್ನೋದು, ಮಧ್ಯಾಹ್ನ ಒಮ್ಮೆ ತಿನ್ನೋದು, ಮಿಡ್ಲಲ್ಲಿ ತಿನ್ನೋದು. ಸೊ ಈ ಇರೆಗ್ಯುಲರ್ ಈಟಿಂಗ್ ಆಫ್ ಫುಡ್ ಉಂಟಲ್ಲ, ಇದು ನಮಗೆ ಹೈಪರ್ ಎಸಿಡಿಟಿಗೆ ಕಾರಣ ಆಗಿರ್ತದೆ. ಈಗೆಲ್ಲ ನೀವು ಏನು ಕಾರಣ ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ? ನಮಗೆ ಹೊಟ್ಟೆಯಲ್ಲಿ ಹೈಪರ್ ಎಸಿಡಿಟಿ ಆಗೋದು ಅಂದರೆ ತೇಗು ಬರುವಂಥದ್ದು, ಎದೆಗೆ ಉರಿ ಆಗುವಂಥದ್ದು, ಇದೆಲ್ಲ ನಾವು ಕಾಮನ್ ಆಗಿ ಕಾಣುವಂಥ ಲಕ್ಷಣ. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಕೆಲವು ಆಹಾರದಲ್ಲಿ ನಾವು ಬದಲಾವಣೆ ಮಾಡಲೇಬೇಕಾಗ್ತದೆ. ಮುಖ್ಯವಾಗಿ ನಾವು ಏನು ಕಾಫಿ ಕುಡಿತೇವೆ, ಆಗಾಗ ಯಾರು ಕಾಫಿ ಕುಡಿತಾರೆ ಅಂಥವರಿಗೆ ಈ ಹೈಪರ್ ಎಸಿಡಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಮೇಯ್ನ್ ಆಗಿ ಕಾಫಿಯಲ್ಲಿ ಕೆಫಿನ್ ಅಂತ ಹೇಳುವಂಥ ಅಂಶ ಇರುವಾಗ ಈ ಎಸಿಡಿಟಿ ಅಂದರೆ ಉತ್ಪತ್ತಿ ಮಾಡುವಂಥ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡ್ತದೆ. ಖಂಡಿತವಾಗಿ ಅಂಥವರಿಗೆ ಈ ಕಾಫಿ ಒಳ್ಳೆಯದು ಅಲ್ಲ. ಅದರೊಟ್ಟಿಗೆ ನಾವು ಚಾಕ್ಲೇಟ್ ಅಥವಾ ಚಾಕ್ಲೇಟ್ ರಿಲೇಟೆಡ್ ಯಾವುದೇ ಫುಡ್ ಇರ್ಬೋದು, ಚಾಕ್ಲೇಟ್ ಇದು ಐಸ್ ಕ್ರೀಮ್ ಇರ್ಬೋದು, ಚಾಕ್ಲೇಟ್ ಇದು ಕೇಕ್ ಇರ್ಬೋದು, ಇದು ಸಹ ನಮ್ಮ ಹೈಪರ್ ಎಸಿಡಿಟಿ ಅಥವಾ ಆಮ್ಲಪಿತ್ತವನ್ನು ಉಲ್ಬಣ ಮಾಡುವಂಥ ಆಹಾರ. ಖಂಡಿತವಾಗಿ ಯಾರಿಗೆ ಈ ಚಾಕ್ಲೇಟ್ ತಿನ್ನುವಂಥ ಹ್ಯಾಬಿಟ್ ಇರ್ತದೆ, ಕೆಲವರೆಲ್ಲ ಊಟ ಆದ ಕೂಡಲೇ ಚಾಕ್ಲೇಟ್ ತಿನ್ನುವಂಥ ಹ್ಯಾಬಿಟ್, ಯಾರಿಗೆ ಹೈಪರ್ ಎಸಿಡಿಟಿ ಕಂಟ್ರೋಲ್ ಮಾಡಬೇಕು, ಯಾರಿಗೆ ಹೈಪರ್ ಎಸಿಡಿಟಿ ಜಾಸ್ತಿ ಇರ್ತದೆ ಅಂಥವರು ಖಂಡಿತವಾಗಿ ಈ ಚಾಕ್ಲೇಟ್ ಅಂತ ಹೇಳುವಂಥ ಅಂಶವನ್ನು ಖಂಡಿತವಾಗಿ ನಾವು ಸ್ಟಾಪ್ ಮಾಡಲೇಬೇಕಾಗ್ತದೆ. ಮೂರನೇದಾಗಿ ಮುಖ್ಯವಾಗಿ ನಾವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೇವೆ. ನಾವು ಸೋಡಾ ಇರ್ಬೋದು ಅಥವಾ ಪೆಪ್ಸಿ, ಕೋಲಾ ಅಥವಾ ಈ ಥರ ಬೇರೆ ಈ ಡ್ರಿಂಕ್ಸ್ ಇರ್ತದೆ, ಏನು ನಮ್ಮ ಮಾರ್ಕೆಟಲ್ಲಿ ಸಿಗ್ತದೆ, ಅಂಥ ಆಹಾರಗಳು, ಅಂಥ ಪಾನೀಯಗಳು ಖಂಡಿತವಾಗಿ ಯಾರಿಗೆ ಹೈಪರ್ ಎಸಿಡಿಟಿ ಅಥವಾ ಈ ಎದೆ ಉರಿ ಅಥವಾ ಈ ಗ್ಯಾಸ್ಟ್ರಿಕ್ ಇರ್ತದೆ ಅಂಥವರಿಗೆ ಖಂಡಿತವಾಗಿ ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಮುಖ್ಯವಾಗಿ ಇಲ್ಲಿ ಸಹ ಕಾರ್ಬೋನೇಟೆಡ್ ಇದ್ದ ಕಾರಣ ಖಂಡಿತವಾಗಿ ಈ ಹೈಪರ್ ಎಸಿಡಿಟಿಯನ್ನು ಜಾಸ್ತಿ ಮಾಡ್ತದೆ. ಈ ಸೋಡಾ ಇರ್ಬೋದು, ಇದೆಲ್ಲ ಖಂಡಿತವಾಗಿ ನಮಗೆ ಒಳ್ಳೆಯದಲ್ಲ. ನಾವೆಲ್ಲ ಸೋಡಾ ಕುಡಿಯುವಂಥ ಒಂದು ಹ್ಯಾಬಿಟ್ ಇರ್ತದೆ, ಇದು ನಮಗೆ ಬೇಡ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಸಂಜೆ ಆಗುವಾಗ ಬೇರೆ ಬೇರೆ ಫ್ರೈ ಮಾಡುವಂಥ ಆಹಾರವನ್ನು ತಿಂತೇವೆ. ಮಧ್ಯಾಹ್ನ ಊಟ ಮಾಡ್ತೇವೆ, ಮಧ್ಯಾಹ್ನ ಆದಮೇಲೆ ಒಂದು 4 ಗಂಟೆಗೆ ಏನಾದ್ರು ತಿನ್ನೋದು, ಅಥವಾ 5 ಗಂಟೆಗೆ ಏನಾದ್ರು ತಿನ್ನೋದು, ಅಥವಾ 6 ಗಂಟೆಗೆ ಏನಾದ್ರು ತಿನ್ನೋದು. ಸೊ 5, 6, 7 ಗಂಟೆ ಅಥವಾ ಈ ಟೈಮಲ್ಲಿ ತಿನ್ನುವಂಥ ಆಹಾರಗಳು ಮುಖ್ಯವಾಗಿ ಡೀಪ್ ಫ್ರೈಡ್ ಆಹಾರ ಇರ್ತದೆ. ಅಂದರೆ ತುಂಬ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಈ ಎಣ್ಣೆ ಫ್ರೈ ಮಾಡಿದಂಥ ಆಹಾರಗಳು ಯಾವತ್ತೂ ನಮ್ಮ ಹೊಟ್ಟೆಗೆ, ಯಾರಿಗೆ ಗ್ಯಾಸ್ಟ್ರೈಟಿಸ್ ಇರ್ತದೆ, ಯಾರಿಗೆ ಜೀರ್ಣಶಕ್ತಿಯಲ್ಲಿ ಬದಲಾವಣೆ ಆಗಿರ್ತದೆ ಅಂಥವರಿಗೆ ಖಂಡಿತವಾಗಿ ಒಳ್ಳೆಯದಲ್ಲ. ಸೊ ನಿಮ್ಮ ರುಟೀನಲ್ಲಿ ನಿಮಗೆ ಗ್ಯಾಸ್ಟ್ರೈಟಿಸ್ ಇದೆ ಅಥವಾ ಗ್ಯಾಸ್ಟ್ರಿಕ್ ಇದೆ ಅಥವಾ ಈ ಥರ ತೊಂದರೆ ಇದ್ದರೆ ಖಂಡಿತವಾಗಿ ನೀವು ಅದನ್ನು ಸ್ಟಾಪ್ ಮಾಡಬೇಕಾಗ್ತದೆ. ನಾವೆಂತ ಹೇಳೋದಂದರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಡೈರೆಕ್ಟ್ ಊಟ, ಮಿಡ್ಲಲ್ಲಿ ಆಗಾಗ ತಿನ್ನುವಂಥ ಹ್ಯಾಬಿಟ್. ಸ್ಪೆಷಲಿ ನಿಮಗೆ 4 ಗಂಟೆಗೆ, 5 ಗಂಟೆಗೆ, 6 ಗಂಟೆಗೆ ಏನು ಊಟ ಸಿಗ್ತದೆ, ಏನು ತಿಂಡಿ ಸಿಗ್ತದೆ, ಅದು ಖಂಡಿತವಾಗಿ ಆಯಿಲ್ ಯುಕ್ತವಾಗಿರುವಂಥ ಆಹಾರ ಇರ್ತದೆ. ಬಿಕಾಸ್ ಅದು ಸಂಜೆ ಇರುವಂಥ ಆಹಾರ, ಅದು ಟೇಸ್ಟ್ ಇರಬೇಕಾದ್ರೆ ಅಲ್ಲಿ ಆಯಿಲ್ ಇರಬೇಕು. ಸೊ ಇಂಥ ಆಹಾರಗಳನ್ನು ತಿನ್ನೋದು ಖಂಡಿತವಾಗಿ ಒಳ್ಳೆಯದಲ್ಲ. ಯಾರಿಗೆ ಗ್ಯಾಸ್ಟ್ರಿಕ್ ಇರ್ತದೆ ಅಂಥವರು ಅದನ್ನು ಅವಾಯ್ಡ್ ಮಾಡಲೇಬೇಕು. ಅದೇ ರೀತಿ ನಮ್ಮ ರುಟೀನಲ್ಲಿ ನಾವು ಆಗಾಗ ಈ ಚೀಸ್ ಇರ್ಬೋದು ಅಥವಾ ಶುಗರಲ್ಲಿ ಮಾಡಿದ ಪೇಸ್ಟ್ರಿ, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್ಸ್, ಕ್ರೀಮ್ಸ್ ಏನೆಲ್ಲ ಇದೆ, ಇದೆಲ್ಲ ಹೆವಿ ಆಹಾರ. ಅಂದರೆ ನಮಗೆ ಜೀರ್ಣ ಮಾಡಲಿಕ್ಕೆ ತುಂಬ ಕಷ್ಟ ಇರುವಂಥ ಆಹಾರ. ಆಲ್ರೆಡಿ ಇಲ್ಲಿ ಗ್ಯಾಸ್ಟ್ರೈಟಿಸ್ ಅಥವಾ ಇನ್ಫ್ಲಮೇಷನ್ ಇರ್ತದೆ, ಅದರ ಮೇಲೆ ನಾವು ಈ ಥರದ ಆಹಾರ ತಿಂದರೆ ಖಂಡಿತವಾಗಿ ನಿಮಗೆ ಅದು ಉಲ್ಬಣ ಆಗ್ತದೆ. ಸೊ ಯಾರಿಗೆ ಗ್ಯಾಸ್ಟ್ರೈಟಿಸ್ ಇರ್ತದೆ ಅಂಥವರು ಈ ಚೀಸ್ ಇರ್ಬೋದು ಅಥವಾ ಐಸ್ ಕ್ರೀಮ್ ಇರ್ಬೋದು ಅಥವಾ ಈ ಫ್ಯಾಟಲ್ಲಿ ಮಾಡಿದಂಥ ಫ್ಯಾಟ್ ಯುಕ್ತವಾಗಿರುವಂಥ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಅಂತ ಹೇಳ್ತೇವೆ, ಅದು ಕ್ರೀಮ್ಸ್ ಎಲ್ಲ, ಅದನ್ನು ಖಂಡಿತವಾಗಿ ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಒಮ್ಮೆ ಗ್ಯಾಸ್ಟ್ರೈಟಿಸ್ ಬಂದ ಕೂಡಲೇ ನೀವು ಅದನ್ನು ಕಂಟಿನ್ಯೂ ಮಾಡಿದರೆ ಅದು ನಿಮಗೆ ಇನ್ನೂ ತೊಂದರೆ ಕೊಡ್ತದೆ, ಇನ್ನೂ ಉಲ್ಬಣ ಮಾಡ್ತಾ ಹೋಗ್ತದೆ. ಅದೇ ರೀತಿ ಮಾಂಸದಲ್ಲಿ ತುಂಬ ಕೊಬ್ಬು ಇರ್ತದೆ. ನಾವು ಹೈ ಫ್ಯಾಟ್ ಮಾಂಸ ಅಂತ ಹೇಳ್ತೇವೆ. ಅದರ ರೆಡ್ ಮೀಟ್, ಮೇಯ್ನ್ ಆಗಿ ಪೋರ್ಕ್ ಇರ್ಬೋದು, ಲ್ಯಾಂಬ್ ಇರ್ಬೋದು, ಇದರಲ್ಲಿ ತುಂಬ ಕೊಬ್ಬು ಪದಾರ್ಥ ಜಾಸ್ತಿ ಇರ್ತದೆ. ಅದರೊಟ್ಟಿಗೆ ಅದು ಪ್ರೋಟೀನ್ ಯುಕ್ತ ಆಗಿರ್ತದೆ. ಸೊ ಆಲ್ರೆಡಿ ನಮಗೆ ರಿಫ್ಲೆಕ್ಸ್ ಇರ್ತದೆ, ಅದರ ಮೇಲೆ ನಾವು ಈ ಥರದ ಕೊಬ್ಬು ಮಿಕ್ಸ್ ಆಗಿರುವಂಥ ಈ ಮೀಟನ್ನು ತಿನ್ನೋದು ಖಂಡಿತವಾಗಿ ಒಳ್ಳೆಯದು ಅಲ್ಲ. ಆಲ್ಕೋಹಾಲ್ ಅಂತ ಹೇಳುವಂಥದ್ದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಆಲ್ಕೋಹಾಲ್ ತಗೊಂಡ ಕೂಡಲೇ ನಮ್ಮಲ್ಲಿ ಆಲ್ರೆಡಿ ಸ್ಟೊಮಕಲ್ಲಿ ಸಿಕ್ರೀಷನ್ಸನ್ನು ಜಾಸ್ತಿ ಮಾಡ್ತದೆ. ಆಲ್ರೆಡಿ ನಮಗೆ ಹೈಪರ್ ಎಸಿಡಿಟಿ ಇರ್ತದೆ. ಅದರ ಮೇಲೆ ಯಾವಾಗ ನಾವು ಈ ಆಲ್ಕೋಹಾಲನ್ನು ತಗೊಳ್ತೇವೆ, ನಮಗೆ ಈ ಹೈಪರ್ ಎಸಿಡಿಟಿ ಕಾರಣಗಳು, ಈ ಲಕ್ಷಣಗಳು ಇನ್ನೂ ಜಾಸ್ತಿ ಆಗ್ತದೆ. ಮುಖ್ಯವಾಗಿ ನಾವು ಇಲ್ಲಿ ಈ ಆಲ್ಕೋಹಾಲ್ ತಗೊಳ್ಳುವವರಿಗೆ ಮುಖ್ಯವಾಗಿ ಕಾಣುವಂಥ ಲಕ್ಷಣ ಅಂದರೆ ನಾವು ಇಸೋಫೇಗಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಏನು ಹೇಳ್ತೇವೆ, ಇದು ತುಂಬ ಕಾಮನ್ ಆಗಿ ನಾವು ಕಾಣ್ತೇವೆ. ಮುಖ್ಯವಾಗಿ ನಮ್ಮ
ಹೊಟ್ಟೆ ಮತ್ತು ಇಸೋಫೇಗಸ್ ಮಧ್ಯದಲ್ಲಿ ಏನು ಸ್ಪೆಂಕ್ಚರ್ ಇರ್ತದೆ ಅದರ ಇಲಾಸ್ಟಿಸಿಟಿ ಕಮ್ಮಿ ಆಗ್ತದೆ, ಅದರ ಮಸಲ್ ಇಲಾಸ್ಟಿಸಿಟಿ ಕಮ್ಮಿ ಆಗ್ತದೆ. ಊಟ ಮಾಡುವಾಗ ಅದು ಓಪನ್ ಆಗಬೇಕು, ಇಲ್ಲಾಂದರೆ ಅದು ಯಾವಾಗಲೂ ಕ್ಲೋಸ್ ಇರಬೇಕು. ಆವಾಗ ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ ನಮ್ಮ ಎದೆಗೆ ಬರುವುದಿಲ್ಲ. ಯಾವಾಗ ಅದು ಯಾವಾಗಲೂ ಓಪನ್ ಆಗಿರ್ತದೆ ಆವಾಗ ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ ಎದೆಗೆ ಬೇಗ ಬೇಗ ಬರ್ಲಿಕ್ಕೆ ಶುರು ಆಗ್ತದೆ. ಫಾರ್ ಎಕ್ಸಾಂಪಲ್, ನಾವು ರಾತ್ರಿ ಮಲ್ಕೊಂಡಿದ್ದೇವೆ, ಮಲಗುವಾಗ ಹೊಟ್ಟೆ ಸ್ವಲ್ಪ ಮೇಲೆ ಬರ್ತದೆ, ನಿಮ್ಮ ಸ್ಪೆಂಕ್ಚರ್ ಓಪನ್ ಆಗಿದೆ, ಓಪನ್ ಆಗಿರುವಾಗ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ ಎದೆಗೆ ಬರ್ತದೆ. ಎದೆಗೆ ಬಂದ ಕೂಡಲೇ ಎದೆಯಲ್ಲಿ ಅದು ಕೆಂಪು ಕೆಂಪು ಮಾಡ್ತದೆ ಅಥವಾ ಇನ್ಫ್ಲಮೇಷನ್ ಮಾಡ್ತದೆ, ಹಾಗೆ ಎದೆ ಉರಿ ಆಗ್ತದೆ. ಸೊ ತುಂಬ ಪೇಷಂಟ್ ಬಂದು ಏನು ಹೇಳ್ತಾರೆ, ಸರ್ ನಾನು ರಾತ್ರಿ ಮಲಗುವಾಗ ಇದು ಬೆಳಿಗ್ಗೆ ಏಳುವಾಗ ಎದೆ ಉರಿ ಇತ್ತು, ಅದೇ ರೀತಿ ಗಂಟಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಆದಾಗಿತ್ತು. ದ ಮೇನ್ ಕಾರಣ ಏನು, ನಮಗೆ ಈ ರಿಫ್ಲೆಕ್ಸ್ ಡಿಸೀಸ್ ಕಾರಣ ಆಗಿರ್ತದೆ. ನಮ್ಮ ಕಾಮನ್ ಆಗಿ ಪ್ರಾಕ್ಟೀಸಲ್ಲಿ ನಾವು ನೋಡುವಾಗ ಎಲ್ಲ ಪೇಷಂಟ್ ಬಂದು ಹೇಳ್ತಾರೆ, ಡಾಕ್ಟ್ರೇ ನಾನು ಹುಳಿಯಿರುವಂಥ ಫ್ರೂಟ್ಸ್ಗಳೆಲ್ಲ ತಿನ್ಬೋದಾ, ಫ್ರೂಟ್ಸ್ ಒಳ್ಳೆಯದಾ, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು. ಖಂಡಿತವಾಗಿ ಹುಳಿಯಾದ ಆಮ್ಲ, ಹುಳಿ ಆಗಿರುವಂಥ ಮಸಾಲೆ ದೋಸೆ ಇರ್ಬೋದು, ಹುಳಿ ಆಗಿರುವಂಥ ಯಾವುದೇ ಹಣ್ಣುಗಳಿರ್ಬೋದು, ಯಾವುದೂ ಸಹ ಅಷ್ಟೇ, ಅದು ಖಂಡಿತವಾಗಿ ಈ ಆಮ್ಲಪಿತ್ತ ಇರುವವರಿಗೆ ಉಲ್ಬಣ ಮಾಡಲಿಕ್ಕೆ ಇರುವಂಥ ಒಂದು ಕಾರಣ.